ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ಪರೀಕ್ಷಾ ಕಾಲ, ಬೇಸಿಗೆ ಕೂಡ ಆರಂಭ. ತುಂಬ ಶೆಕೆ, ಅತಿಯಾಗಿ ನಿದ್ರೆಗೆಡುವುದು, ಅತಿಯಾಗಿ ಅಭ್ಯಾಸ ಮಾಡುವುದು ಒಂದು ರೀತಿ ನೆನಪಿನ ಶಕ್ತಿಗೆ ಮಾರಕ. ಯಾರು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮಾಡ್ತಾರೋ ಅವರಿಗೆ ಸ್ಮೃತಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ರಾತ್ರಿಡೀ ಓದುವುದು, ಮಲಗುವುದು ಮತ್ತು 3 ಗಂಟೆಗೆ ಎದ್ದು ಓದುವುದು ಇವೆಲ್ಲ ಅಭ್ಯಾಸಕ್ಕೆ ಸೂಕ್ತವಲ್ಲ. ನೋಡಿ, ಅಭ್ಯಾಸಕ್ಕೆ ಸರಿಯಾದ ಸಮಯ ಹುಡುಕೊಳ್ಳಿ. ನಾನು ನಿಮ್ಮೊಂದಿಗಿಂದು ಹಂಚಿಕೊಳ್ತಿರುವಂಥ ವಿಷಯ ವಸ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಬ್ರಹ್ಮ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಅಥವಾ ರಾಜಾರಾಮ್ ಮೋಹನ್ ರಾಯ್ ತಂದಂಥ ಸುಧಾರಣೆಗಳಾವು. ಏಕ ದೇವತಾರಾಧನೆ ಆಗ್ರಹ, ಮೂರ್ತಿ ಪೂಜೆಯನ್ನು ವಿರೋಧಿಸಿದರು, ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು, ಸತಿ ಪದ್ಧತಿ ಮತ್ತು ಸ್ತ್ರೀ ಶೋಷಣೆಯನ್ನು ವಿರೋಧಿಸಿದರು, ಬಾಲ್ಯ ವಿವಾಹ ಮತ್ತು ಶಿಶು ಹತ್ಯೆಯನ್ನು ಖಂಡಿಸಿದರು, ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು, ಸಂವಾದ ಕೌಮುದಿ ಎಂಬ ಪತ್ರಿಕೆ ಪ್ರಾರಂಭಿಸಿದರು. ಇವರನ್ನು ಭಾರತೀಯ ನವೋದಯ ಜನಕ ಎಂದು ಕರೆಯುವರು. ಆರ್ಯ ಸಮಾಜದ ಸುಧಾರಣೆಗಳನ್ನು ತಿಳಿಸಿ ಅಥವಾ ದಯಾನಂದ ಸರಸ್ವತಿಯವರ ಬೋಧನೆಗಳಾವು. ಜಾತಿ ಪದ್ಧತಿಯನ್ನು ವಿರೋಧಿಸಿದರು, ವಿಗ್ರಹಾರಾಧನೆಯನ್ನು ಖಂಡಿಸಿದರು, ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು, ವೇದಗಳು ಮಾತ್ರ ಸತ್ಯ, ಅದಕ್ಕಾಗಿ ವೇದಗಳು ಹಿಂತಿರುಗಿ ಎಂದು ಕರೆ ನೀಡಿದರು, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು, ಶುದ್ಧಿ ಚಳುವಳಿಯನ್ನು ಕೈಗೊಂಡರು, ಭಾರತೀಯರಿಗಾಗಿ ಭಾರತ ಎಂದು ತಿಳಿಸಿದರು, ಸತ್ಯದ ಪ್ರಕಾಶ ಎಂಬ ಕೃತಿಯನ್ನು ಇವರು ರಚಿಸಿದರು. ಜ್ಯೋತಿಬಾ ಫುಲೆಯವರ ಸುಧಾರಣೆಗಳು ಅವು ಅಥವಾ ಸತ್ಯ ಶೋಧಕ ಸಮಾಜದ ಸುಧಾರಣೆಗಳು ಬರೆಸಿ ಗುಲಾಮಗಿರಿ ಎಂಬ ಪುಸ್ತಕವನ್ನು ರಚಿಸಿದರು. ಶೇತ್ಕಾರಾಂಚ ಆಸೂದ್ ಎಂಬುದು ಇನ್ನೊಂದು ಕೃತಿ ಇವರದು. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಇನ್ನು ತಿಳಿಸಿದವರು ಜ್ಯೋತಿಬಾ ಫುಲೆ. ಜಾತಿಯ ಪದ್ಧತಿಯನ್ನು ಖಂಡಿಸಿದರು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು, ಪ್ರತಿಪಾದನೆ ಮಾಡಿದರು, ಪಾನ ನಿಷೇಧಕ್ಕೆ ಒತ್ತಾಯಿಸಿದರು, ಕಾರ್ಮಿಕರಿಗೆ ಮತ್ತು ರೈತರ ಸುಧಾರಣೆಗಾಗಿ ಒತ್ತಾಯಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಇವರ ಬೋಧನೆಗಳಿಂದ ಪ್ರಭಾವಿತರಾಗಿದ್ದರು. ವಿದ್ಯಾರ್ಥಿನಿಯರಿಗೆ ಶಾಲೆಗಳನ್ನು ಪ್ರಾರಂಭಿಸಿದರು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಗೆ ಪ್ರೇರಕರಾಗಿದ್ದಾರೆ ಅಥವಾ ರಾಮಕೃಷ್ಣ ಮಿಷನ್ನಿನ ಸುಧಾರಣೆಗಳನ್ನು ತಿಳಿಸಿ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ದೇಹ ಆದರ್ಶಗಳನ್ನು ಪ್ರಚಾರ ಮಾಡಲು ಸಂಸ್ಥೆಯನ್ನು ಸ್ಥಾಪಿಸಿದರು. ತಮ್ಮ ಗುರುಗಳ ಪ್ರೀತಿಯಲ್ಲಿರುವ ಮಹತ್ವವನ್ನು ತಿಳಿಸಿಕೊಟ್ಟರು. ವ್ಯಕ್ತಿ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡಿದರು. ಮೋಕ್ಷಕ್ಕಾಗಿ ಪ್ರಾರ್ಥನೆ, ಯೋಗ, ಸಮಾಜ ಸೇವೆಯ ಮಹತ್ವ ತಿಳಿಸಿದರು. ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡಿದರು. ಜಾತಿ ಪದ್ಧತಿಯನ್ನು ವಿರೋಧಿಸಿದರು. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಪರಿಚಯಿಸಿದರು. ಶ್ರೀಮತಿ ಅನಿ ಬೆಸೆಂಟ್ ರವರ ಸುಧಾರಣೆಗಳಾವು ಅಥವಾ ಥಿಯಾಸಫಿಕಲ್ ಸೊಸೈಟಿ ಸುಧಾರಣೆಗಳು ಬರೆಸಿ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ವೋಲ್ಕಾಟ್ ಸ್ಥಾಪಿಸಿದ ಥಿಯಾಸಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಬೆಳೆಸಿದರು. ಸಮಾನತೆ ಮತ್ತು ಸಹೋದರತೆಯನ್ನು ಪ್ರಚಾರ ಮಾಡಿದರು. ಬನಾರಸ್ಸಿನಲ್ಲಿ ಕೇಂದ್ರೀಯ ಹಿಂದೂ ಕಾಲೇಜನ್ನು ಸ್ಥಾಪಿಸಿದರು. 1916ರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನೀಡಿದರು. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಸ್ತಾಪಿಸಿದರು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು. 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಏನಕ್ಕೆ ಕರೆಯುತ್ತಾರೆ? ಏಕೆಂದರೆ ಪಾಶ್ಚಿಮಾತ್ಯ ನಾಗರಿಕತೆಯ ಸಂಪರ್ಕ ನಮಗೆ ಸಿಕ್ಕಿದ್ದು 19ನೇ ಶತಮಾನದಲ್ಲಿ. ಇಂಗ್ಲಿಷ್ ಶಿಕ್ಷಣದ ಆರಂಭ, ವೈಚಾರಿಕ ಮನೋಭಾವದ ಬೆಳವಣಿಗೆ, ಮೂಢನಂಬಿಕೆ ಮತ್ತು ಅರ್ಥಹೀನ ಆಚರಣೆಗಳ ಪ್ರಶ್ನೆ ಮಾಡುವ
ಮನೋಭಾವ ಉಂಟಾಯಿತು. ಪಾಶ್ಚಾತ್ಯ ಶಿಕ್ಷಣದಿಂದ ಅನೇಕರು ಪ್ರಭಾವಿತರಾದರು. ರಾಜಾರಾಮ್ ಮೋಹನ್ ರಾಯರು ಅನೇಕರು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದರು. ಚೆನ್ನಾಗಿ ಅಭ್ಯಾಸ ಮಾಡಿ, ಮನನ ಮಾಡಿ 80ಕ್ಕೆ 80 ಅಂಕಗಳನ್ನು ಪಡ್ಕೊಳ್ಳಿ. ಪರೀಕ್ಷೆಗೆ ಇವೆಲ್ಲ ಪುನರಾವರ್ತನೆಯಾಗಿರುವಂಥ ಪ್ರಶ್ನೋತ್ತರಗಳು. ಜವಾಬ್ದಾರಿ ಇರಲಿ, ಗಮನ ಇರಲಿ, ಆಸಕ್ತಿ ಇರಲಿ, ಔದಾರ್ಯವಿರಲಿ, ಪ್ರೀತಿಯಿಂದ ಕಲಿಯಿರಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.